ಒಂದು ಚದರ ಮೀಟರ್ ಪೀಠ ಭೂಮಿ ಮೇಲಿದೆ. ನೈಲ್ ನದಿ ಒಳಗಿನಿಂದ 130 ಅಡಿಗಳ ಎತ್ತರವಾಗಿ ಕಾಣಿಸುತ್ತದೆ. ಇದರ ಆಧಾರ ಪೀಠ 13 ಎಕರೆಗಳಿಗಿಂತ ಹೆಚ್ಚು. ಇದರ ನಿರ್ಮಾಣಕ್ಕಾಗಿ 2,60,000 ಗ್ರಾನೈಟ್ ಕಲ್ಲುಗಳು, ಸುಣ್ಣದ ಕಲ್ಲುಗಳನ್ನು ಉಪಯೋಗಿಸಲಾಗಿದೆ. ಈಗ ಇದರ ಎತ್ತರ 450 ಅಡಿಗಳು. ಇದರೊಳಗಿರುವ ಕಿಂಗ್ಸ್ ಚೇಂಬರ್ ಎತ್ತರ 34 ಅಡಿಗಳು. ಇದರ ದಿಕ್ಕು ಉತ್ತರ ಮತ್ತು ದಕ್ಷಿಣ ತೋರಿಸುತ್ತದೆ. ಪಿರಮಿಡ್ ರಹಸ್ಯಗಳು. ಪ್ರಪ್ರಥಮ ಶೋಧನೆಗಳು. ಅಟ್ಲಾಂಟಿಸ್ ಎನ್ನುವ ಪ್ರಾಚೀನ ಖಂಡದಿಂದ ಬಂದ ನಿಪುಣರು ಕ್ರಿಸ್ತಪೂರ್ವ 12,000ರಲ್ಲಿ ಗ್ರೇಟ್ ಪಿರಮಿಡ್ ಅನ್ನು ನಿರ್ಮಿಸಿದ್ದಾರೆಂದು, ಅದಕ್ಕೆ ಅವರಿಗೆ ಸುಮಾರು 50 ವರ್ಷಗಳು ಹಿಡಿಯಿತೆಂದು ಕೆಲವರ ಅಭಿಪ್ರಾಯ. ಅಂದಿನ ಅರಬರಿಂದ ಇಂದಿನ ನೊಬೆಲ್ ಪುರಸ್ಕೃತರವರೆಗೂ ಎಷ್ಟೋ ಜನ ಪರಿಶೋಧಿಸಿದ ಆಧಾರದ ಮೇಲೆ ಕೆಲವು ವಿಶೇಷತೆಗಳು ತಿಳಿಯಲ್ಪಟ್ಟಿವೆ. ಗ್ರೇಟ್ ಪಿರಮಿಡ್ ಶತಮಾನಗಳ ಕಾಲ ಮುಚ್ಚಲ್ಪಟ್ಟಿತ್ತು. ಕ್ರಿಸ್ತಶಕ 320ರಲ್ಲಿ ಆಗಿನ ಅರೇಬಿಯನ್ ನೈಟ್ಸ್ ಕಥಾನಾಯಕನಾಗಿದ್ದ ಹರೂನ್ ಅಲ್ ರಶೀದನ ಮಗ ಅಬ್ದುಲ್ ಅಲ್ಲಾ ಮಾಮೂಮ್ ಇದನ್ನು ತೆರೆಸುವ ಪ್ರಯತ್ನ ಮಾಡಿದ. ಅತಿ ಕಷ್ಟದಿಂದ ಆತ ಪಿರಮಿಡ್ನೊಳಗೆ ಪ್ರವೇಶಿಸಿದ. ಆದರೆ ಆಗಿನ ಅರಬರು ಅಂದುಕೊಂಡ ಹಾಗೆ ಅದರಲ್ಲಿ ನಿಧಿಗಳೇನೂ ದೊರಕಲಿಲ್ಲ. ಅದರೊಂದಿಗೆ ಪಿರಮಿಡ್ನ ನಿರ್ಮಾಣದ ಪರಮಾರ್ಥ ಕುರಿತು ಎಷ್ಟೋ ಚಿಂತನೆಗಳು ಪ್ರಾರಂಭವಾಗಿದ್ದವು. ಈಗಿನ ಅಭಿಪ್ರಾಯಗಳ ಪ್ರಕಾರ ಇದು ಸಮಾಧಿಗಳಿಗಾಗಿ ನಿರ್ಮಿಸಿರುವುದಲ್ಲ. ಇದರಲ್ಲಿ ವಿಶ್ವದ ಕುರಿತು ನಿಗೂಢವಾದ ವಿಜ್ಞಾನ ಅಡಗಿದೆ. ಇದರ ಬುನಾದಿಯ ಮೇಲೆ ಪೈ ಅಂದ್ರೆ ಗ್ರೀಕ್ ಅಕ್ಷರನ ಮೌಲ್ಯವನ್ನು ವೃತ್ತಪರಿಧಿಗೆ ವ್ಯಾಸವಾದ ಅರ್ಧಕ್ಕೆ ಇಲ್ಲವೇ ವ್ಯಾಸಕ್ಕಿರುವ ನಿಷ್ಪತ್ತಿ ಸೂಚಿಸುತ್ತದೆ. ಅನೇಕ ದಶಾಂಶ ಸ್ಥಾನಗಳವರೆಗೂ ಖಚಿತವಾಗಿ ತಿಳಿಸುತ್ತದೆ. ಇದರ ಕೋನಗಳು ಗೋಡೆ, ಸ್ಕೋಪ್, ತ್ರಿಕೋನಮಿತಿಗೆ ಸಂಬಂಧಿಸಿದ ವಿಶೇಷಗಳನ್ನು ತಿಳಿಸುತ್ತದೆ. ಈ ಮಧ್ಯ ಪ್ರಾಚ್ಯ ದೇಶದಲ್ಲಿ ಕ್ರಿಸ್ತಪೂರ್ವ 3,000 ವರ್ಷಗಳ ಹಿಂದಿನ ಅವರ ವೈಜ್ಞಾನಿಕ ಪ್ರಗತಿಗೆ ಇವು ನಿದರ್ಶನ. ಈ ಪಿರಮಿಡ್ನಲ್ಲಿ ಎಲ್ಲರೂ ಅಂದುಕೊಳ್ಳುತ್ತಿರುವ ಹಾಗೆ ಮಮ್ಮಿಗಳು ಇಲ್ಲ. ಇದು ಧ್ಯಾನಕ್ಕೋಸ್ಕರವೇ ನಿರ್ಮಿಸಿರುವುದೆಂದು ಅನೇಕ ವಿಜ್ಞಾನಿಗಳ ಅಭಿಪ್ರಾಯ. ಇದರಲ್ಲಿ ಶಕ್ತಿ ಕ್ಷೇತ್ರಗಳು ಉತ್ಪತ್ತಿಯು ಹೆಚ್ಚಾಗುವುದು, ಇದೆಲ್ಲ ಧ್ಯಾನಕ್ಕೋಸ್ಕರವೇ ಎಂದು ತುಂಬಾ ಜನ ಹೇಳುತ್ತಾರೆ. ಮಾನ್ಸಿ ಪಾಮರ್ ಹಾಲ್ ಬರೆದ ದ ಸೀಕ್ರೆಟ್ ಟೀಚಿಂಗ್ ಆಫ್ ಆಲ್ ಏಂಜಲ್ಸ್ ಎನ್ನುವ ಪುಸ್ತಕದಲ್ಲಿ ಗ್ರೇಟ್ ಪಿರಮಿಡ್ ಅನ್ನು ಈ ಪ್ರಾಪಂಚಿಕ ಲೋಕಕ್ಕೆ, ಶಾಶ್ವತವಾದ ವಿಜ್ಞಾನಕ್ಕೆ ಮಧ್ಯೆ ಪ್ರತ್ಯಕ್ಷ ಅನುಸಂಧಾನಕರ್ತವಾಗಿ, ಸಾಕ್ಷಿಯಾಗಿ ಗುರುತಿಸಿದ್ದಾರೆ. ಪಿರಮಿಡ್ ಕೋನಗಳು ನಿಶ್ಶಬ್ದ ಅಂತರ್ಜ್ಞಾನ, ಮೇಧಾಶಕ್ತಿ, ಸತ್ಯ ಮೊದಲಾದವುಗಳ ಸಾಂಕೇತಿಕ ಅರ್ಥಗಳು. ತ್ರಿಕೋನದ ಮುಖಗಳು 3 ಬಗೆಯ ಆಧ್ಯಾತ್ಮಿಕ ಶಕ್ತಿಗೆ ಸಂಕೇತ. ಶಕ್ತಿ, ಚೈತನ್ಯ ಮತ್ತು ಆಧ್ಯಾತ್ಮಿಕ ವಿವೇಕ ಸೂಚಿಸುತ್ತವೆ. ಈ ಪಿರಮಿಡ್ ಅದ್ಭುತ ರಹಸ್ಯಗಳ ಪ್ರಥಮ ಆಲಯ, ಧ್ಯಾನಾಲಯ, ನಿಗೂಢವಾದ ಸತ್ಯಗಳಿಗೆ ನಿಲಯ. ಇದರಲ್ಲಿ ಶ್ರದ್ಧೆಯಿಂದ ಧ್ಯಾನಿಸಿದವರಿಗೆ ಇದರ ಲೋಕಗಳ ಅನುಭವಗಳು ಉಂಟಾಗುತ್ತವೆ. ಭಾರತೀಯ ಯೋಗ ಸಂಪ್ರದಾಯದ ಪ್ರಕಾರ ಅನುಭವಗಳು 3 ತರಹದ್ದು. ಅವು ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ.
ಪರಿಣಿತಿ ಹೊಂದಿದ್ದ ಕೆಲವು ಮನುಷ್ಯರು ಎಲ್ಲಾ ರೀತಿಯ ಅನುಭೂತಿಯನ್ನು ಹೊಂದಿರುತ್ತಾರೆ. ಇದರಲ್ಲಿ ಶರೀರದಲ್ಲಿರುವ ಶಕ್ತಿ ಸ್ಥಾನಗಳು, ನಾಡಿ ಚಕ್ರಗಳು ಜೊತೆಗೂಡುತ್ತವೆ. ಈ ಚಕ್ರಗಳು ಉದ್ದೀಪನ ಹೊಂದಿದ ವ್ಯಕ್ತಿಗೆ ಎಷ್ಟೋ ಶಕ್ತಿ ಸಾಮರ್ಥ್ಯಗಳು ಬರುತ್ತವೆ. ಪಿಟ್ಯೂಟರಿ ಗ್ರಂಥಿ ಮೆದುಳಿನಲ್ಲಿರುವ ಪೀನಿಯಲ್ ಗ್ರಂಥಿಗಳ ಮಧ್ಯೆ ಉಂಟಾಗುವ ಚರ್ಯೆಗಳಿಂದ ಇದು ನಡೆಯುತ್ತದೆ. ಇದನ್ನೇ ಕುಂಡಲಿನಿ ಜಾಗೃತಿ ಅನ್ನುತ್ತಾರೆ. ಆಧ್ಯಾತ್ಮಿಕ ವಿವೇಕ ಅನೇಕ ಮಾರ್ಗಗಳ ಮೂಲಕ ಸಾಧ್ಯ. ಸಹಜ ಮಾರ್ಗದಲ್ಲಿ ಬರುವ ವಿವೇಕ ಮನುಷ್ಯನ ವ್ಯಕ್ತಿಗತವಾದ ಕಾರ್ಯಗಳಿಂದ ಹೆಚ್ಚಾಗಬಹುದು, ಇಲ್ಲದೆ ಕಡಿಮೆಯಾಗಬಹುದು. ಒಬ್ಬ ಗುರುವಿನ ಸಹಾಯದಿಂದ ನಡೆಯಬಹುದು. ಕೆಲವು ಪ್ರತ್ಯಕ್ಷವಾದ ಕ್ರಮ ಶಿಕ್ಷಣದಿಂದ ಅಭ್ಯಾಸ ಮಾಡಿ ಶಕ್ತಿ ಕೇಂದ್ರಗಳು, ಚಕ್ರಗಳ ಉದ್ದೀಪನ ಮಾಡಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸಿಕೊಳ್ಳಬಹುದು. ಈ ಕೆಲಸಗಳಿಗಾಗಿಯೇ ಗ್ರೇಟ್ ಪಿರಮಿಡ್ ತಯಾರಾಗಿದೆ ಎಂದು ಒಂದು ಅಭಿಮತವಿದೆ. ಇದನ್ನು ಅನುಭವಗಳು ಬಲಪಡಿಸುತ್ತವೆ. ಈ ಗ್ರೇಟ್ ಪಿರಮಿಡ್ನಲ್ಲಿ ಕ್ರಿಸ್ತಶಕ 2045 ನಡೆಯುವ ವಿಷಯಗಳನ್ನೆಲ್ಲವನ್ನೂ ತಿಳಿಸುವ ಭವಿಷ್ಯವಾಣಿ ಇದೆ ಎಂದು ಕೆಲವರ ನಂಬಿಕೆ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ, ನಾಸ್ಟ್ರಡಾಮಸ್, ಎಡ್ಗರ್ ಕೇಸಿ ಮೊದಲಾದ ಭವಿಷ್ಯತ್ ದ್ರಷ್ಟರ ಮಾತು ಕೇಳಿದರೆ ಆಶ್ಚರ್ಯ ಉಂಟಾಗುವುದಿಲ್ಲ. ಕೆಲವು ಪ್ರಮುಖ ಶಾಸ್ತ್ರಜ್ಞರು ಪಿರಮಿಡ್ ಶೋಧಿಸಿದ್ದಾರೆ. ಇದರಲ್ಲಿ ನೊಬೆಲ್ ಪುರಸ್ಕೃತರೂ ಇದ್ದಾರೆ. ಅವರು ಹೇಳಿರುವುದನ್ನು ನೋಡೋಣ. ಪಿರಮಿಡ್ ರಹಸ್ಯಗಳು. ಪ್ರಮುಖ ಶಾಸ್ತ್ರಜ್ಞರು: ಡಾ. ಗೆನಾಡಿ ಸರ್ಜಿಯೇವ್ ಪಿರಮಿಡ್ ಶಕ್ತಿಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ ರಷ್ಯ ವಿಜ್ಞಾನಿ. ನೆಲಾ ಮಿಖಾಯಲೋವಾ ಎನ್ನುವ ನೆನಿ ಗ್ರಾಂಡನ್ ಮಹಿಳೆ ತನ್ನ ಮಾನಸಿಕ ಶಕ್ತಿಯಿಂದ ವಸ್ತುಗಳನ್ನು ಕದಲಿಸುತ್ತಿದ್ದಳು. ಆಗ ಬೆಳಕಿಗೆ ಬಂದ ಸ್ಥಿರ ವಿದ್ಯುತ್ ಕ್ಷೇತ್ರಗಳನ್ನು, ವಿದ್ಯುತ್ ಅಯಸ್ಕಾಂತ ಕ್ಷೇತ್ರಗಳನ್ನು ಸರ್ಜಿಯೇವ್ ರೆಕಾರ್ಡ್ ಮಾಡಿದ್ದಾನೆ. ಹೀಗೆಯೇ ಯೂರಿ ವ್ಯಕ್ತಿಗಿರುವ ಶಕ್ತಿಯನ್ನು ಕೂಡ ಪರಿಕರಗಳ ಸಹಾಯದಿಂದ ಗುರುತಿಸಿದ. ಈ ಪರಿಕರಗಳು ಇಸಿಜಿ ತರಹ ಇರುತ್ತದೆ. ಜೀವಶಕ್ತಿ ಅಥವಾ ಬಯೋ ಎನರ್ಜಿ ಎನ್ನುವ ಪದ ಈ ದಿನದ್ದೇನಲ್ಲ. ಪ್ರಾಚೀನ ಚೀನೀಯರು ಅಭಿಪ್ರಾಯಪಟ್ಟಿರುವಂತೆ ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣಶಕ್ತಿಗೆ ಮನುಷ್ಯರಿಗೆ ಪ್ರತ್ಯೇಕ ಸಂಬಂಧಗಳಿರುತ್ತವೆ. ನಮ್ಮ ಭಾರತೀಯರು ಇದನ್ನೇ ಪ್ರಾಣಶಕ್ತಿ ಅಂದಿದ್ದಾರೆ. ರಷ್ಯನ್ನರು ಬಯೋಪ್ಲಾಸ್ಟಿಕ್ ಎನರ್ಜಿ ಎನ್ನುತ್ತಾರೆ. ಹೆಸರುಗಳು ಏನೇ ಆದರೂ ಅಭಿಪ್ರಾಯ ಒಂದೇ. ಸಮ್ಯಾನ್ ಕಿರ್ಲಿಯನ್ ಕಂಡುಹಿಡಿದಿದ್ದ ಕಿರ್ಲಿಯನ್ ಫೋಟೋಗ್ರಫಿ ಸಹಾಯದಿಂದ ಜೀವಕಾಂತಿಯನ್ನು ಗುರುತಿಸಬಹುದು. ಇದೇ ರೀತಿ ಸ್ವಾಮಿ ರಾಮನ್ ಅವರು ಹೇಳಿದ ಹಾಗೆ ಸರಿಯಾದ ಶಿಕ್ಷಣವಿದ್ದರೆ ಮನುಷ್ಯ ತನ್ನಲ್ಲಿ ಸೂಕ್ಷ್ಮ ಶರೀರದ ಸಹಾಯದಿಂದ ಯಾತ್ರೆಗಳನ್ನು ಮಾಡಬಹುದು. ಸಾವು ಅಂದರೆ ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಮಧ್ಯೆ ಇರುವ ಸಂಬಂಧ ಕಟ್ ಆಗುವುದು. ಚೀನೀಯರ ಅಕ್ಯುಪಂಕ್ಚರ್ ಎನ್ನುವ ಸೂಜಿ ಚಿಕಿತ್ಸೆ ಈ ವಿಧಾನವಾಗಿ ಶರೀರದಲ್ಲಿರುವ ಪ್ರಾಣಶಕ್ತಿಯನ್ನು ಗುರುತಿಸುತ್ತದೆ. ಈ ಶಕ್ತಿಯನ್ನು ಪರಾವರ್ತನೆ, ವಕ್ರೀಭವ, ಧ್ರುವಣ ಮೊದಲಾದ ಪ್ರಕ್ರಿಯೆಗಳಿಗೆ ಗುರಿ ಮಾಡಬಹುದು. ಇತರೆ ಶಕ್ತಿಗಳೊಡನೆ ಬೆರೆಸಬಹುದು. ಇದು ವಿದ್ಯುತ್, ಅಯಸ್ಕಾಂತ, ಪ್ರಕಾಶಮಯವಾದ ಕಾಂತಿ ಕಿರಣಗಳು ಮೊದಲಾದವುಗಳ ಮೇಲೆ ಇದರ ಪ್ರಭಾವ ತೋರಿಸುತ್ತದೆ. ಆದರೂ ಇವೆಲ್ಲಕ್ಕಿಂತ ವಿಭಿನ್ನವಾದುದು ಪಿರಮಿಡ್ ಒಳಗೆ ಕಾಸ್ಮಿಕ್ ಎನರ್ಜಿಯನ್ನು ಉತ್ಪತ್ತಿ ಮಾಡುವುದಾಗಲಿ ಇಲ್ಲವೇ ಇರುವುದನ್ನು ಹಂಚುವುದಾಗಲಿ ನಡೆಯುತ್ತಿರುವುದನ್ನೇ ಪರಿಶೋಧಕರ ಸಾರಾಂಶ ಎನ್ನಬಹುದು. ಭೌತಶಾಸ್ತ್ರದ ಪ್ರಕಾರ ನಾವೆಲ್ಲ ಶಕ್ತಿರೂಪಗಳು, ವಿಶ್ವಶಕ್ತಿಯನ್ನು ಜೀವಿಸುತ್ತಿದ್ದೇವೆ. ಆದ್ದರಿಂದ ನಮ್ಮನ್ನು ಕುರಿತು ನಾವು ಭೌತಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ತಿಳಿದುಕೊಳ್ಳಬೇಕೆಂದರೆ
ವಿಶ್ವಶಕ್ತಿ ಬಗ್ಗೆ ತಿಳಿದುಕೊಳ್ಳಬೇಕು. ಆಗಲೇ ನಾವಿರುವ ಈ ಪ್ರಪಂಚ ಕುರಿತು ಸಹ ತಿಳಿದುಕೊಳ್ಳಬಲ್ಲೆವು. ಇದಕ್ಕೆ ನಮ್ಮ ಪಿರಮಿಡ್ ಸಹಾಯವಾಗುತ್ತದೆ. 1968ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪಡೆದ ಡಾಕ್ಟರ್ ಲೂಯಿ ಅಲ್ವಾರೆಜ್ ಕೂಡ ಪಿರಮಿಡ್ ಸಂಶೋಧಕನೇ. ಈತ ಪಿರಮಿಡ್ನಿಂದ ಬರುವ ವಿಶ್ವಶಕ್ತಿಯ ಸಹಾಯದಿಂದ ಅಲ್ಲಿನ ತನಕ ಕಾಣಿಸುವ ಚೇಂಬರ್ಸ್ ಕೂಡ ನೋಡಬಹುದೆಂದಿದ್ದಾನೆ. ಈತನ ಸಂಶೋಧನೆಗೆ ಅಮೆರಿಕ, ಈಜಿಪ್ಟ್ ಸರ್ಕಾರಗಳು ಸಹಾಯ ಮಾಡಿವೆ. ಈತ ಸಂಗ್ರಹಿಸಿದ ವಿಷಯಗಳನ್ನು ಮ್ಯಾಗ್ನೆಟಿಕ್ ಟೇಪ್ ಸಹಾಯದಿಂದ ಕಂಪ್ಯೂಟರ್ನಲ್ಲಿ ಭದ್ರಪಡಿಸಿದ್ದಾರೆ. ವೈಜ್ಞಾನಿಕ ನಿಯಮಗಳಿಗೆ ಒಳಗಾಗದ ಶಕ್ತಿ ಏನು ಪಿರಮಿಡ್ನಲ್ಲಿ ಇದೆ ಎಂದು ಅಲ್ವಾರೆಜ್ ಸಹಚರರು ನಿರ್ಣಯಿಸಿದ್ದಾರೆ. ಮಿನಿಸ್ಟ್ರಿ ಆಫ್ ಯೂನಿವರ್ಸಲ್ ವಿಲ್ಸ್ಟ್ ಡೈರೆಕ್ಟರ್ ಆದ ಚಾರ್ಲ್ಸ್ ವಾನ್ ಟಸ್ಲ್ ಅಭಿಪ್ರಾಯದ ಪ್ರಕಾರ ಪಿರಮಿಡ್ ಶಕ್ತಿ ಗರಿಷ್ಠ ಸ್ಥಾಯಿಯಲ್ಲಿ ಉತ್ಪತ್ತಿಯಾಗಬೇಕೆಂದರೆ 28 ದಿನಗಳು ಹಿಡಿಯುತ್ತದೆ. ಈ ಕಾಲವನ್ನೇ ಅಯಸ್ಕಾಂತ ಮಾಸ್ತ್ ಇಲ್ಲವೇ ಮ್ಯಾಗ್ನೆಟಿಕ್ ಮೌತ್ ಎನ್ನುತ್ತಾರೆ. ಪಿರಮಿಡ್ ಶಿಖರದ ಮೇಲೆ ಕ್ವಾರ್ಟ್ಜ್ ಸ್ಫಟಿಕ ಇಟ್ಟಾಗ ಈ ಪ್ರಭಾವ ಮತ್ತಷ್ಟು ಅಧಿಕ. ಕ್ವಾರ್ಟ್ಜ್ ಹಲಗೆಗಳನ್ನು ಜರ್ಮೇನಿಯ ಮೂಲಕ ಬೇರೆ ಮಾಡುತ್ತಿದ್ದಾಗ ಲ್ಯಾಮಿನೇಟೆಡ್ ಕ್ವಾರ್ಟ್ಜ್ ಕಂಡೆನ್ಸರ್ ಸಹಾಯದಿಂದ ಈ ಶಕ್ತಿಯನ್ನು ಅಳೆಯಬಹುದು. ಗ್ರಾನೈಟ್ನಲ್ಲಿ ಕ್ವಿರ್ಜೆಟ್ ಸ್ಫಟಿಕಗಳು, ಮೈಕಾ ಫೇಸ್ ಸ್ಟಾರ್ಗಳು, ಇದರಿಂದ ಪೀಡನ್ ವಿದ್ಯುತ್ ಉತ್ಪತ್ತಿಯಾಗುತ್ತದೆ. ಇದನ್ನು ಕಿಂಗ್ಸ್ ಚೇಂಬರ್ಗೆ ಮುಚ್ಚಳವಾಗಿಯೂ ಬಳಸುತ್ತಾರೆ. ಪಿರಮಿಡ್ನಲ್ಲಿ ಬಳಸಿದ ಸುಣ್ಣದ ಕಲ್ಲಿಗೆ ವಿದ್ಯುತ್ ಧರ್ಮಗಳಿಲ್ಲ. ಗ್ರಾನೈಟ್ ಕಿಂಗ್ಸ್ ಚೇಂಬರ್ನಲ್ಲಿ ಮೇಲಿದ್ದರೆ ಶಕ್ತಿಯನ್ನು ನಿಲ್ಲುವಂತೆ ಮಾಡಿ ನಂತರ ಅದು ಏರ್ ಕಂಡೆನ್ಸರ್ ತರ ತಯಾರಾಗುತ್ತದೆ. ಪಿರಮಿಡ್ ಭಾವನೆ ಕೆಲವು ಅನುಭವಗಳು. ಆಧ್ಯಾತ್ಮಿಕ ರಂಗದಲ್ಲಿ ಕೃಷಿ ಮಾಡಿರುವ ಪಾಶ್ಚಾತ್ಯರಲ್ಲಿ ಜೇನ್ ರಾಬರ್ಟ್ಸ್ ಧ್ಯಾನಿಯಾಗಿ ಪ್ರಸಿದ್ಧಿ ಪಡೆದ ಮಹಿಳೆ. ಆಕೆ ಧ್ಯಾನ ಮಾಡುತ್ತಿರುವಾಗ ಸಮೀಪದಲ್ಲಿರುವ ಇಬ್ಬರು ಆಕೆಯ ತಲೆಯ ಮೇಲೆ ಪಿರಮಿಡ್ ಇರುವುದನ್ನು ನೋಡಿರುತ್ತಾರೆ. ಆಕೆ ಸಮಾಧಿ ಸ್ಥಿತಿಯಿಂದ ಹೊರಗೆ ಬಂದ ಮೇಲೆ ಆ ಪಿರಮಿಡ್ ಅದೃಶ್ಯವಾಗಿರುವುದನ್ನು ಅವರು ಗಮನಿಸಿರುತ್ತಾರೆ. ಹೀಗೆ ಕೊಠಡಿಯಲ್ಲಿ ಧ್ಯಾನ ಮಾಡುತ್ತಿದ್ದ ಮತ್ತೊಬ್ಬ ಶಿಷ್ಯಳಿಗೆ ಕೂಡ ತನ್ನ ಕೊಠಡಿಯ ಮೇಲೆ ಪಿರಮಿಡ್ ಕಾಣಿಸಿದೆ. ಈ ವಿಧವಾಗಿ ಪ್ರತಿಯೊಬ್ಬರೂ ತಮ್ಮ ಸುತ್ತಲೂ ಇರುವ ಪಿರಮಿಡ್ಗಳನ್ನು ತಿಳಿದುಕೊಳ್ಳಬೇಕೆಂದು ಜೇನ್ ರಾಬರ್ಟ್ಸ್ ಹೇಳುತ್ತಾರೆ. ಆ ವಿಧವಾಗಿ ತಿಳಿದುಕೊಂಡ ಕೆಲವರಿಗೆ ಎಷ್ಟೋ ಅದ್ಭುತವಾದ ಅನುಭವಗಳು ಉಂಟಾಗಿವೆ. ರೋಜರ್ ಎಂಬ ಅಕೌಂಟೆಂಟ್ ಪಿರಮಿಡ್ನಲ್ಲಿ ಎಲ್ಲಾ ಆಂಗಲ್ ಇರುವ ಅಪಾರ್ಟ್ಮೆಂಟ್ ನೋಡಿದ್ದಾರೆ. ಜೇನ್ ರಾಬರ್ಟ್ಸ್ ಪುಣ್ಯಾತ್ಮನ ಹೆಸರು ಸೇತ್. ಈ ಸೇತ್ ತನ್ನ ಮೂಲಕ ಹೊರಬಂದ ವಾಸ್ತವಗಳನ್ನು ಸೇತ್ ಮೆಟೀರಿಯಲ್ ಎನ್ನುವ ಹೆಸರಿನಿಂದ ಆಕೆ ಗ್ರಂಥಸ್ಥ ಮಾಡಿರುತ್ತಾಳೆ. ಸೇತ್ ಹೇಳಿದ ಪ್ರಕಾರ ನಮ್ಮ ಮೆದುಳಿನ ಹಿಂಭಾಗದಲ್ಲಿ ಪಿರಮಿಡ್ ಇರುವ ಹಾಗೆ ಅಂದುಕೊಳ್ಳುವುದು ಮುಖ್ಯವಾದುದು. ಆ ಭಾವದಿಂದ ಪಿರಮಿಡ್ ಏರ್ಪಾಡಾಗುತ್ತದೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸಬಹುದು. ಮುಂದೆ ನಡೆಯುವ ವಾಸ್ತವಗಳ ಕಡೆ ಯಾರ ವ್ಯಕ್ತಿಗತವಾದ ದಾರಿ ಅವರದೇ ಆಗುವುದೇ ಅದಕ್ಕೆ ಕಾರಣ. ಹಾಗೆಯೇ ಅದನ್ನು ಕುರಿತು ಪೂರ್ತಿ ನಂಬಿಕೆಯಿಂದ ಸ್ವತಂತ್ರವಾಗಿ ಆಲೋಚಿಸಬೇಕು. ಈ ಪಿರಮಿಡ್ ನಮ್ಮ ಈ ಲೋಕಕ್ಕೂ ಮತ್ತು ಇನ್ನೂ ಇರುವ ಇತರ ಕೆಲವು ಲೋಕಗಳಿಗೂ ಮಧ್ಯೆ ಇರುವ ರಹದಾರಿ. ಜೇಡ್ ಬಿಸ್ಕೋ ಬರೆದ ಡ್ರಮ್ಸ್ ಆಫ್ ದಿ ಫ್ಯೂಚರ್ ನಲ್ಲಿ ಪಿರಮಿಡ್ ವಿಶೇಷತೆಗಳು ಹೀಗಿವೆ. ಪಿರಮಿಡ್ ರಹಸ್ಯಗಳನ್ನು ಕಂಡುಹಿಡಿಯಲು ಪುರಾತತ್ವವೇತ್ತರು
ಖಗೋಳ ವಿಜ್ಞಾನಿಗಳು, ಗಣಿತಶಾಸ್ತ್ರಜ್ಞರು, ಜೀವಶಾಸ್ತ್ರಜ್ಞರು ಹೀಗೆ ಎಷ್ಟೋ ಮಂದಿ ಕೃಷಿ ಮಾಡಿದ್ದಾರೆ. ಇವರು ಕೃಷಿಯಲ್ಲಿ ಫಲಿತಾಂಶದಿಂದಾಗಿ ಕಳೆದ 2 ಶತಮಾನದಲ್ಲಿ ಪಿರಮಿಡಾಲಜಿ ಎನ್ನುವ ವಿಜ್ಞಾನ ವಿಭಾಗ ಎಷ್ಟೋ ಬೆಳೆದಿದೆ. ಈ ಪಿರಮಿಡ್ ಎಷ್ಟೋ ಪರಿಣಿತಿ ಹೊಂದಿದ ಖಗೋಳ ಪರಿಶೋಧನವಾಗಿ ಹೆಸರು ಪಡೆದಿದೆ. ಇದು ಕೆಲವು ಸಾವಿರ ವರ್ಷಗಳ ಮಾನವ ಚರಿತ್ರೆಗೆ ವಾಸ್ತವ ರೂಪ. ಮನೆಯಲ್ಲೇ ಪಿರಮಿಡ್. ಇದೆಲ್ಲ ಚೆನ್ನಾಗಿದೆ ಕೇಳಲಿಕ್ಕೆ, ಓದಲಿಕ್ಕೆ. ಆದರೆ ನಾವೇನು ಗೀಜಾಗೆ ಹೋಗಲಾರೆವಲ್ಲ ಅಲ್ಲವೇ? ಮತ್ತೆ ಹೇಗೆ ಇದಕ್ಕೆ ಉಪಾಯವಿದೆ ಅಂದೇನೆಂದರೆ, ಮನೆಯಲ್ಲೇ ಪಿರಮಿಡ್ಗಳನ್ನು ಮಾಡಿಕೊಳ್ಳಬಹುದು. ಹೇಗೆ ವಿವರಗಳನ್ನು ತಿಳಿದುಕೊಳ್ಳುವ ಮೊದಲು ಕೆಲವು ಪ್ರಮುಖರು ಈ ಕ್ಷೇತ್ರದಲ್ಲಿ ಮಾಡಿದ ಪರಿಶ್ರಮದ ಕುರಿತು ತಿಳಿದುಕೊಳ್ಳಬೇಕು. ಈ ವಿವರಗಳು ಬಿಲ್ ಶುಲ್ ಮತ್ತು ಎಡ್ ಪೆಟಿಟ್ ಬರೆದ ದಿ ಸೀಕ್ರೆಟ್ ಪವರ್ ಆಫ್ ಪಿರಮಿಡ್ಸ್ ಪುಸ್ತಕದಲ್ಲಿ ಲಭಿಸುತ್ತದೆ. ಆ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಎಂ. ಬೋವಿಸ್ ಎಂಬ ಫ್ರಾನ್ಸ್ ದೇಶದವ, ಕಾರ್ಲ್ ದ್ರುಬಾಲ್ ಎಂಬ ಜೆಕೋಸ್ಲಾವಕಿಯಾ ರೇಡಿಯೋ ಇಂಜಿನಿಯರ್ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿ ಮಾಡಿದವರಲ್ಲಿ ಪ್ರಮುಖರು. ಬೋವಿಸ್ ಉದ್ದೇಶದ ಪ್ರಕಾರ ಗ್ರೇಟ್ ಪಿರಮಿಡ್ ಅಳತೆಗಳಿಗೆ ತಕ್ಕ ನಿಷ್ಪತ್ತಿಯಲ್ಲಿ ಪಿರಮಿಡ್ ತಯಾರು ಮಾಡಿ ಪ್ರಯೋಗಗಳನ್ನು ಮಾಡಬಹುದು. ಬೋವಿಸ್ ಈ ವಿಧವಾಗಿ 2.5 ಅಡಿಗಳ ಎತ್ತರವಿರುವ ಪಿರಮಿಡ್ ತಯಾರು ಮಾಡಿದ. ಇದರಲ್ಲಿ ಆಧಾರ ಪೀಠಕ್ಕೆ ಸಿಕ್ಕಿರಕ್ಕೆ ಮಧ್ಯೆ ಇರುವ ದೂರದಲ್ಲಿ 1/3 ಭಾಗದ ಎತ್ತರದಲ್ಲಿ ಕಿಂಗ್ಸ್ ಚೇಂಬರ್ ಇರುವ ಕಡೆ ಆತನ ಸತ್ತು ಹೋದ ಬೆಕ್ಕನ್ನು ಇಟ್ಟ. ಸ್ವಲ್ಪ ದಿನಗಳ ನಂತರ ಮಮ್ಮಿಯಾಗಿ ಬದಲಾಯಿತು. ಈ ಪಿರಮಿಡ್ ದಿಕ್ಕುಗಳು ಉತ್ತರ ದಕ್ಷಿಣ ನೋಡುವ ವಿಧವಾಗಿ ಇಟ್ಟಾಗ ಆಹಾರ ಕೆಟ್ಟು ಹೋಗದು. ಬ್ಲೇಡ್ಗಳು ಚೂಪಾಗಿರುತ್ತವೆ. ಶೀಲಾ ಓಸ್ಟಾನ್ನರ್ಡ್ ಎನ್ನುವ ಬರಹಗಾರ್ತಿ ಸೈಕಿಕ್ ಡಿಸ್ಕವರೀಸ್ ಬಿಹೈಂಡ್ ದಿ ಐರನ್ ಕರ್ಟನ್ ಎನ್ನುವ ತನ್ನ ಪುಸ್ತಕದಲ್ಲಿ 1970 ದ್ರುಬಾಲ್ ಸಂಶೋಧನೆಯನ್ನು ಕುರಿತು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಬಗೆ ಬಗೆಯ ಪಿರಮಿಡ್ ಪ್ರಯೋಜನಗಳನ್ನು ಕುರಿತು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಬಗೆ ಬಗೆಯ ಪಿರಮಿಡ್ ಪ್ರಯೋಗಗಳ ವಿವರಗಳಿವೆ. ಪಿರಮಿಡ್ ಆಕಾರಕ್ಕೆ, ಒಳಗಿನ ಸ್ಥಳಕ್ಕೆ, ಅಲ್ಲಿ ನಡೆಯುವ ಜೀವಭೌತಿಕ ರಾಸಾಯನಿಕ ಪ್ರಕ್ರಿಯೆಗಳಿಗೆ ಸಂಬಂಧವಿದೆ. ಸರಿಯಾದ ರೂಪದಲ್ಲಿ, ಆಕಾರದಲ್ಲಿ ಪ್ರಯೋಗಗಳನ್ನು ಮಾಡಿ ಕೆಲಸಗಳ ವೇಗ ಹೆಚ್ಚಿಸಬಹುದು, ತಗ್ಗಿಸಬಹುದು ಅನ್ನುತ್ತಾರೆ ದ್ರುಬಾಲ್. 1950ರಲ್ಲಿ ಬ್ಲೇಡ್ ಅನ್ನು ಚೂಪುಗೊಳಿಸಲು ಆದ ಒಂದು ಪಿರಮಿಡ್ ಆಕಾರವನ್ನು ತಯಾರು ಮಾಡಿದರು. ಇದರಿಂದ ಒಂದು ಬ್ಲೇಡ್ 50 ರಿಂದ 200 ಸೇವ್ ತನಕ ಬಂದಿತು. ಇದರಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ಗಳಿಗಿಂತ ನೀಲಿ ಬಣ್ಣದ ಬ್ಲೇಡ್ಗಳು ಚೆನ್ನಾಗಿ ಕೆಲಸ ಮಾಡುವೆಯೆಂದು ತಿಳಿದುಬಂದಿದೆ. ದ್ರುಬಾಲ್ ಅಭಿಪ್ರಾಯದ ಪ್ರಕಾರ ಪಿರಮಿಡ್ ಆಕಾರದಲ್ಲಿ ಆಸ್ಪತ್ರೆಗಳನ್ನು ನಿರ್ಮಿಸಿದರೆ ರೋಗಗಳು ಶೀಘ್ರವಾಗಿ ಉಪಶಮನವಾಗುತ್ತವೆ. ಈ ವಿಧವಾಗಿ ಗ್ರೇಟ್ ಪಿರಮಿಡ್ ಅಳತೆಗಳು ನಿಷ್ಪತ್ತಿಗಳು ಸರಿಯಾಗಿ ಪಾಲಿಸಿ ತಯಾರು ಮಾಡಿದ ಪಿರಮಿಡ್ ಅಳತೆಗಳು ನಿಷ್ಪತ್ತಿಗಳು ಸರಿಯಾಗಿ ಪಾಲಿಸಿ ತಯಾರು ಮಾಡಿದ ಪಿರಮಿಡ್ ನಮೂನೆಗಳು ಕೆಲವು ಶಕ್ತಿ ಕ್ಷೇತ್ರಗಳನ್ನು ಉತ್ಪತ್ತಿ ಮಾಡುತ್ತದೆಂದು ಗೊತ್ತಾಗಿದೆ. ಪಿರಮಿಡ್ನಲ್ಲಿ ಧ್ಯಾನ ಮಾಡಿ ಕುಳಿತು ನಿದ್ದೆ ಹೋಗಿ ಎಷ್ಟೋ ಜನ ತಮ್ಮ ಅನುಭವಗಳನ್ನು ಪ್ರಕಟಿಸಿದ್ದಾರೆ. ಇದರಲ್ಲಿ ಗಾಯಾಳು ಅತಿ ಕಡಿಮೆ ಕಾಲದಲ್ಲೇ ವಾಸಿಯಾಗುವುದು, ತಲೆನೋವು ಹೋಗುವುದು, ಒಳ್ಳೆಯ ವಿಶ್ರಾಂತಿ ಸಿಗುವುದು, ತೂಕ ಕಡಿಮೆಯಾಗುವುದು, ಯೌವನ ಹೆಚ್ಚುವುದು ಮೊದಲಾದ ಅಂಶಗಳು ಬೆಳಕಿಗೆ ಬಂದಿವೆ. ಇದನ್ನು ಮೊದಲು ವೈದ್ಯರು ಆಲೋಚಿಸುವಂತಾಗಬೇಕು.
ಪಿರಮಿಡ್ ಧ್ಯಾನ ಕುರಿತು ಧ್ಯಾನಿಗಳು ಪರಿಶೀಲಿಸಬೇಕು. ಮೊಗ್ಗುಗಳು ಅರಳುವುದು, ಬೀಜಗಳು ಮೊಳಕೆ ಒಡೆಯುವುದು ಮೊದಲಾದ ವಿಷಯಗಳು ವ್ಯವಸಾಯ ಶಾಸ್ತ್ರಜ್ಞರಿಗೆ, ತೋಟಗಾರಿಕೆಯವರಿಗೆ ಕೆಲಸಕ್ಕೆ ಬರುವಂತಹದ್ದು. ಇನ್ನು ಆಹಾರ, ನೀರು ಶುಭ್ರವಾಗುವುದು ಇತ್ಯಾದಿಗಳು ಪ್ರಯೋಗಗಳಿಂದ ತಿಳಿದುಕೊಳ್ಳಬಹುದು. ಮಾಸ್ಟರ್, ಯಾರ ನಿಮ್ಮ ಧ್ಯಾನ ಅನುಭವ ಹಂಚ್ಕೊಂತಿದ್ರ ಹಂಚ್ಕೇರಿ. ಸರ್, ಪಿರಮಿಡ್ ಪ್ರಯೋಜನಗಳ ಮತ್ತಷ್ಟು ವಿವರಗಳನ್ನು ತಿಳಿದುಕೊಳ್ಳೋಣ. ಪಿರಮಿಡ್ ಪ್ರಯೋಜನಗಳನ್ನು ಯಾರಾದರೂ ಮಾಡಬಹುದು. ಪಿರಮಿಡ್ ನಮೂನೆಗಳು ಚಿಕ್ಕ ಕಾರ್ಡ್ ಬೋರ್ಡ್ ನಿಂದ ಆಗಲಿ ಕಾಗದದಿಂದಾಗಲಿ ಮಾಡಬಹುದು. ದೊಡ್ಡ ಗಾಜು, ಪ್ಲಾಸ್ಟಿಕ್, ಫೈಬರ್ ಗ್ಲಾಸ್ ಇತ್ಯಾದಿಗಳಿಂದಲೂ ಮಾಡಬಹುದು. ಪಿರಮಿಡ್ ಒಳಗಾಗಲಿ ಹೊರಗಾಗಲಿ ಲೋಹವಿದ್ದರೆ ವಿದ್ಯುತ್ ಅಯಸ್ಕಾಂತದ ಧರ್ಮ ಹೆಚ್ಚಬಹುದು, ಕಡಿಮೆಯೂ ಆಗಬಹುದು. ಇದನ್ನು ಕುರಿತು ಸಂಶೋಧನೆಗಳಾಗಬೇಕಾಗಿದೆ. ಪಿರಮಿಡ್ನ ಎಲ್ಲಾ ಸಮಬಾಹು ತ್ರಿಭುಜಗಳನ್ನು ಸೇರಿಸಿದಾಗ ಅವು 51.052 ಕೋನವಾಗಬೇಕು. ಇದು ಗ್ರೇಟ್ ಪಿರಮಿಡ್ ಕೋನ. ದಿಕ್ಸೂಚಿ ಸಹಾಯದಿಂದ ಪಿರಮಿಡ್ ಮುಖಗಳು ಉತ್ತರ ದಕ್ಷಿಣ ನೋಡುತ್ತಿರುವಂತೆ ಇರಿಸಬೇಕು. ಬೇಸ್ನಿಂದ ಶಿಖರದವರೆಗೂ ಇರುವ ಎತ್ತರ 1/3 ದೂರದಲ್ಲಿರುವುದೇ ಕಿಂಗ್ಸ್ ಚೇಂಬರ್. ಪಿರಮಿಡ್ ಶಿಖರದಿಂದ ಶಕ್ತಿ ಬರುತ್ತದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕೆಂದರೆ ಒಂದು ಚಿಕ್ಕ ಲೋಲಕವನ್ನು ಅಲ್ಲಿ ಇಟ್ಟು ನೋಡಬಹುದು. ಆಗ ಆ ಲೋಲಕ ಹಾಗೆ ಹೀಗೆ ಆಡುತ್ತದೆ. ಮಾಸ್ಟರ್, ಧನ್ಯವಾದಗಳು ಮಾಸ್ಟರ್.